ಸರ್, ಇವತ್ತು ಎಪಿಸೋಡ್‌ನ ನೋಡಿ ನಾನು ನೋಡಿದ್ದಕ್ಕಿಂತ, ಮಾತಾಡೋಕ್ಕಿಂತ ಎಲ್ಲೋ ಒಂದು ಕಡೆ ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು. ನಿಜಕ್ಕೂ ಪ್ರತಾಪ್ ಅವರ ಒಂದು ಸಾಧನೆ ಏನಿದೆ, ಆ ಮುಗ್ಧತೆ ಅಲ್ಲಿ ಸಂಗೀತ ಅವರು ಹೇಳಿದ್ದಿರ್ಬೋದು, ತುಕಾಲಿ ಸಂತೋಷ್ ಅವರು ಅವರನ್ನ ತಮ್ಮ ಅಂತ ಅಪ್ಕೊಂಡಿದ್ದಿರ್ಬೋದು, ಕಾರ್ತಿಕ್ ಅವರು ಹೇಳಿದ್ದಿರ್ಬೋದು, ಹಾಗೆ ಬಿಗ್ ಬಾಸ್ ಅವರು ಅದಕ್ಕೆ ಕೊಟ್ಟಂಥ ಒಂದು ಅಂದರೆ ಪ್ರತಾಪ್ ಅವರ ಬಗ್ಗೆ ಹೇಳಿದಿರ್ಬೋದು, ಹಾಗೆ ಪ್ರತಾಪ್ ಅವರು ತನ್ನ ಜರ್ನಿಯನ್ನು ಎಕ್ಸ್‌ಪ್ಲೈನ್ ಮಾಡಿದಿರ್ಬೋದು. ಎಂಥ ಒಬ್ಬ ಮುಗ್ಧ! ಇಂಥ ಒಂದು ತಾಳ್ಮೆ ಅಲ್ಲಿ ಸಂಗೀತ ಅವರು ಕೂಡ ಅದನ್ನೇ ಹೇಳ್ತಾರೆ. ನಾನು ಕೂಡ ಅದನ್ನು ಗಮನಿಸಿರಲಿಲ್ಲ. ನನ್ನ ವಿಡಿಯೋದಲ್ಲೂ ಕೂಡ ನಾನು ಅದನ್ನು ಮಿಸ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಆ ಮನುಷ್ಯ ನಿನ್ನೆ ಹೊರಗಡೆ ಹೋಗೋವಾಗ ಅಂದರೆ ಸಂಗೀತ ಅವರು ಹೇಳಿದಾಗೆ ಅವರು ಅಂದರೆ ಓಟಿಂದ ಹೊರಗಡೆ ಹೋಗಲಿಲ್ಲ. ಅಲ್ಲಿರೋ ಮನೆ ಮಂದಿ ಎಲ್ಲ ಓಟ್ ಹಾಕಿರ್ತಾರೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅಂದರೆ ಇವರೆಲ್ಲ ಓಟ್ ಹಾಕಿ ನನ್ನ ಹೊರಗಡೆ ಕಳಿಸ್ತಾ ಇದ್ದಾರಲ್ಲ ಅಂತ ಅವರೆಲ್ಲರ ಮೇಲೆ ಒಂದು ಸಿಟ್ಟು, ಕೋಪ, ಅಲ್ಲಿ ಒಂದು ಭೂಕಂಪವನ್ನೇ ಸೃಷ್ಟಿ ಮಾಡಿಬಿಡ್ತಾ ಇದ್ರು. ಆದರೆ ಅವರು ಆಗ ಕೂಡ ಸಂಗೀತ ಅವರ ಹತ್ರ ಬಂದು ದೀದಿ ಅಂತ ಒಂದು ಪ್ರೀತಿಯನ್ನು ತೋರಿಸ್ತಾರೆ. ಯಾಕೆಂದರೆ ಸಂಗೀತ ಅವರು ಅಳ್ತಾ ಇರ್ತಾರೆ. ಮತ್ತೊಂದು ಕಡೆ ಅವರು ವಿನಯ್ ಅವ್ರ ಹತ್ರ ಕೂಡ ಹೋಗಿ ಒಂದು ಒಳ್ಳೆ ರೀತಿನಲ್ಲಿ ಹೋಗಿ ಬರ್ತೀನಿ ಅಣ್ಣ ಅಂತ ಹೇಳ್ತಾರೆ. ಹಾಗೆ ಕಾರ್ತಿಕ್ ಅವರ ರೀತಿನಲ್ಲೂ ಹತ್ರನೂ ಕೂಡ ಹೋಗಿ ಅಣ್ಣ ನಾನು ಹೋಗಿ ಬರ್ತೀನಿ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೆಲ್ಲಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಆ ಮನುಷ್ಯ ಅಂದರೆ ಇವ್ರನ್ನೆಲ್ಲ ಬಿಟ್ಟು ಇವರೆಲ್ಲ ಹೇಳ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಇವನಿಗೆ ಭಕ್ತಿ ಬಂದ್ಬಿಟ್ಟಿದೆ, ಓಟ್ಗೋಸ್ಕರ ಬಂದಿದೆ ಅಂತ. ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ ಕೂಡ ಆ ಮನುಷ್ಯ ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಹೊರಗಡೆ ಹೋಗ್ತೀನಿ, ಇರಿ ಒಂದು ನಿಮಿಷ ನಾನು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದು ಅಷ್ಟೇ ಅಲ್ಲದೆ ಅಂದರೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ಅಲ್ಲಿ ಆ 3 ಓಟ್ ಯಾವಾಗ ಬರುತ್ತೆ, 2 ಓಟ್ ಬಂದ ಕೂಡಲೇ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಈಗ ನಾವೇ ಹೊರಗಡೆ ಹೋಗೋದು ಅನ್ನೋ ರೀತಿನಲ್ಲಿ ಅವನು ಮಾತಾಡ್ತಾನೆ. ಕಣ್ಣಲ್ಲಿ ನೀರು ಬರುತ್ತೆ. ಆದರೂ ಕೂಡ ತುಂಬ ಕೂಲಾಗಿ ಅವರೆಲ್ಲರಿಗೂ ಹೇಳಿಬಿಟ್ಟು ಅಂದರೆ ನಾವು ಈ ಹಿಂದೆ ಒಂದು ಕಥೆಯನ್ನು ಕೇಳಿರ್ತೀವಿ. ಆ ಕಥೆನಲ್ಲಿ ಒಂದು ಹಸು ಅಂದರೆ ಆಕಳನ್ನು ಬಾ ಅಂತ ಹೇಳಿದಾಗ ಆಕಳು ಹೇಗೆ ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು ನಾನು ಈಗ ಹಸುವಿಗೆ ಆಹಾರ ಆಗಿ ಹೋಗ್ತಾ ಇದ್ದೀನಿ ಅಂತ ಪುಣ್ಯಕೋಟಿ ಹಸು ಬರುತ್ತೆ. ಆ ರೀತಿಯಲ್ಲಿ ಆ ಬಾಗಿಲನ್ನು ನೋಡಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬಿಗ್ ಬಾಸ್ ಬಾಗಿಲು ತೆಗೀರಿ ಅನ್ನೋ ರೀತಿಯಲ್ಲಿ ಅವನೇ ಕೇಳ್ತೇನೆ. ಅದನ್ನು ನಿಜಕ್ಕೂ ಅದನ್ನೇ ಸಂಗೀತ ಅವರು ಕೂಡ ಅಲ್ಲಿ ಎಕ್ಸ್‌ಪ್ಲೈನ್ ಮಾಡಿದ್ರು. ಹಾಗೆ ತುಕಾಲಿ ಅವರು ಏನೇ ಆಗಿದ್ರೂ ಕೂಡ ಅವರಿಬ್ಬರ ಮಧ್ಯೆ ಏನೇ ಒಂದು ಅಪಸ್ವರಗಳಿದ್ರೂ ಕೂಡ ನೀನು ನನ್ನ ತಮ್ಮ ಅಂತ ಬಂದು ಹೇಳ್ತಾರೆ. ಪ್ರತಾಪ್ ಅವರಿಗೆ ಜೈ ಅಂತ ಹೇಳ್ತಾರೆ. ಹಾಗೆ ಕಾರ್ತಿಕ್ ಅವರು ಕೂಡ ಹೇಳ್ತಾರೆ ಅಂದರೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ಸಾಕಷ್ಟು ಸಾರಿ ಹೇಳಿದ್ದೀನಿ. ಕಾರ್ತಿಕ್ ಮತ್ತು ಪ್ರತಾಪ್ ಏನಿದ್ದಾರೆ ಇವರಿಬ್ಬರ ಮಧ್ಯೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ನಾನು ನೋಡಿದ್ದೀನಿ. ಅಂದರೆ ಒಂದು ಇನಿಷಿಯಲ್ ಒಂದು 5-6 ವಾರಗಳಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವರ ಬೆನ್ನಿಗೆ ನಿಂತಿರ್ತಾರೆ. ಅಂದರೆ ಸಂಗೀತ ಅವರಿಗಿಂತಲೂ ಜಾಸ್ತಿ ಇನಿಷಿಯಲ್ ಡೇಸ್ಗಳಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನೇ ಬಂದರೂ ಕೂಡ ಅಂದರೆ ಆ ಒಂದು 4 ಇದು ಟಿಕೆಟ್ ಸಿಕ್ಕಿರತ್ತೆ ಅವ್ರಿಗೆ, ನಾಮಿನೇಷನ್ ಪಾಸು. ಆಗ ಕೂಡ ಕಾರ್ತಿಕ್ ಅವರು ಪ್ರತಾಪ್ ಅವರ ಜೊತೆಯಲ್ಲಿ ಏನು ಮಾಡ್ತಾರೆ, ಅದು ಫ್ರೆಂಡ್ಶಿಪ್. ಅಂದರೆ ನಾವೊಬ್ಬ ಸ್ನೇಹಿತನನ್ನು ಹೊಡೆಯುವಾಗ ಹೇಗೆ ಸಲಿಗೆ ತೊಗೊಳ್ತೀವಿ, ಆ ರೀತಿ ಅಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವರ ಮೇಲೆ ಸಲಿಗೆ ತೊಗೊಂಡು ಮೇಲೆ ಬಿದ್ದು ಉರುಳಾಡ್ತಾ ಇರ್ತಾರೆ. ಅದನ್ನು ಪ್ರತಾಪ್ ಅವರು ಕೂಡ ಅದೇ ರೀತಿಯಲ್ಲಿ ತೊಗೊಂಡಿರ್ತಾರೆ. ಆಮೇಲೆ ಯಾವಾಗ ಕಾರ್ತಿಕ್ ಅವರು ಹೇಳಿದಂತೆ ಪ್ರತಾಪ್ ಅವರು ಕಾರ್ತಿಕ್ ಅವರನ್ನು ಹೊರಗಡೆ ಇಡ್ತಾರೆ, ಅಲ್ಲಿಂದ ಒಂದಷ್ಟು ಮುನಿಸುಗಳು ಸ್ಟಾರ್ಟ್ ಆಯಿತು. ಬಹುಶಃ ಇದರಲ್ಲಿ ಕಾರ್ತಿಕ್ ಅವರದೇ ತಪ್ಪು ಅಂತ ಅನ್ಕೊಳ್ತೀನಿ. ಯಾಕಂದರೆ ಪ್ರತಾಪ್ ಅಲ್ಲಿ ಸಮಜಾಯಿಷಿಯನ್ನು ಕೊಡ್ತಾರೆ. ಅಂದರೆ ಎಲ್ಲರೂ ಸ್ಟ್ರಾಂಗ್ ಆಗಿದ್ರೆ ನಾನು ಸ್ವಲ್ಪ ಕೂಲಾಗಿ ಅಂದರೆ ಪ್ರತಾಪ್ ಅವರ ಏನು ಸ್ವಭಾವ ಇದೆ ಆ ರೀತಿ ಟಾಸ್ಕ್ ಹೋಗಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಅವರು ಆ ವಾರದಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಅವರನ್ನು ಹೊರಗಡೆ ಇಡ್ತಾರೆ. ಅದು ತುಂಬಾ ಸೆಟ್ ಬ್ಯಾಕ್ ಆಗಿತ್ತು ಪ್ರತಾಪ್ ಅವರಿಗೆ. ಆ ವಾರಗಳಲ್ಲಿ ಸಾಕಷ್ಟು ನಮ್ರತಾ ಅವರ ಫ್ಯಾನ್ಸ್ ಇರ್ಬೋದು, ಹಾಗೆ ಕಾರ್ತಿಕ್ ಅವರ ಫ್ಯಾನ್ಸ್ ಇರ್ಬೋದು, ಬಹಳಷ್ಟು ಪ್ರತಾಪ್ ಅವರನ್ನು ಹೀಯಾಳಿಸ್ತಾ ಇದ್ರು, ಕಮೆಂಟ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಮತ್ತೊಮ್ಮೆ ಪ್ರತಾಪ್ ಅವರು ಇಡೀ ಕರ್ನಾಟಕದ ಮುಂದೆ ಬಿಗ್ ಬಾಸ್ಗೆ ಅಲ್ಲಿ ತಲೆ ಬಗ್ಗಿ ನಮಸ್ಕಾರ ಮಾಡ್ತಾರೆ. ನನಗೆ ಏನೋ ಒಂದು ಸಾಕಷ್ಟು ಇದು ಅಂಟ್ಕೊಂಡಿತ್ತು, ಅದೆಲ್ಲವನ್ನು ತೊಳೆಯೋ ಅಂಥ ಕೆಲಸವನ್ನು ಬಿಗ್ ಬಾಸ್ ಮಾಡಿದೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ ಅಲ್ಲಿ ಸಾರಂಗ್ ಅನ್ನೋವಂಥ ಒಬ್ಬ ವ್ಯಕ್ತಿ ಕೂಡ ಹೊರಗಡೆಯಿಂದ ಪ್ರತಾಪ್ ಅವರ ಮೇಲೆ ಸಾಕಷ್ಟು ಅಲಿಗೇಷನನ್ನು ಮಾಡ್ತಾರೆ. ಆದರೆ ನನಗೆ ಒಂದು ಇಷ್ಟ ಆಗಿದ್ದು, ಆ ಡ್ರೋನಾರ್ಕ್ ಸಂಸ್ಥೆಯ ಡೈರೆಕ್ಟರ್ ಅಂತ ಏನು ಕರೆಸ್ಕೊಳ್ತಾರೆ, ಆ ಪ್ರತಾಪ್ ಅವರ ಸ್ನೇಹಿತ
ಅಂತ ಆ ಮನುಷ್ಯ ಬೆಳಿಗ್ಗೆಯಿಂದ ಪ್ರತಾಪ್ ಅವರಿಗೋಸ್ಕರ ನಿಂತಿದ್ದೇನೆ ಸರ್. ಅಂದರೆ ಪ್ರತಾಪ್ ಅವರ ಗೆಲುವು ಅವರ ಗೆಲುವು ಅನ್ನೋ ರೀತಿನಲ್ಲಿ ಅಲ್ಲಿ ಕುತ್ಕೊಂಡು ಒಂದು ಚಾನಲ್‌ನಲ್ಲಿ ಅವರು ಬೆಳಿಗ್ಗೆಯಿಂದ ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ. ಅಂದರೆ ಒಂದಾದ ನಂತರ ಒಂದು ಮತ್ತೊಂದು ಮಗದೊಂದು, ಮಗದೊಂದು ಅನ್ನೋ ರೀತಿನಲ್ಲಿ ವಿಡಿಯೋಗಳು ಬರ್ತಾನೆ ಇರತ್ತೆ. ಅವ್ರಿಗೆ ಸುಸ್ತಾಯ್ತೋ ಇಲ್ವೋ ಅವರು ಅಲ್ಲಿ ಕುತ್ಕೊಂಡು ಆ ರೀತಿನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಪ್ರತಾಪ್ ಅವರು ಮತ್ತೆ ಅವರ ತಂದೆ ತಾಯಿ ಫೋಟೋ ಬಂದಾಗ ಇವತ್ತು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದು ಓಡಿ ಕುಪ್ಪಳಿಸಿ ಕುಣಿದು ಒಂದು ಚಿಕ್ಕ ಹುಡುಗನಂತೆ ಅವರ ತಂದೆ ತಾಯಿ ಫೋಟೋವನ್ನ ಹಿಡ್ಕೊಂಡು ಏನೋ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅದು ನಿಜಕ್ಕೂ ನೋಡೋದಕ್ಕೆ ಚೆನ್ನಾಗಿತ್ತು. ಈ ಹುಡುಗ ನಿಜಕ್ಕೂ ಗೆಲ್ಲಬೇಕು. ಅಂದರೆ ಈ ಹುಡುಗನ ಏನೋ ಒಂದು ಮುಗ್ಧತೆ ಇದೆ, ಸಹನೆ ಇದೆ, ತಾಳ್ಮೆ ಇದೆ. ಅದಕ್ಕೆ ಬಿಗ್ ಬಾಸ್ ಕಿರೀಟ ಸಿಕ್ಕಬೇಕು. ಆಗಲೇ ಅದಕ್ಕೆ ಒಂದು ಅರ್ಥ. ಸೊ ಬಿಗ್ ಬಾಸ್ ಏನಿದೆ ಆ ಪ್ರೋಗ್ರಾಮ್, ಆ ಹುಡುಗ ಏನು ಆಗಾಗ ಬಿಗ್ ಬಾಸನ್ನ ನಮಸ್ಕಾರ ಮಾಡಿದ್ದಾನೆ. ಹಾಗೆ ಇಡೀ ಕರ್ನಾಟಕದ ಜನತೆಗೆ ಸಾರಿ ಕೇಳಿದ್ದಾನೆ. ತಂದೆ ತಾಯಿ ಬಂದಾಗ ಸಾರಿ ಕೇಳಿದ್ದಾನೆ. ಇವತ್ತು ಕೂಡ ಅಂದರೆ ಬಿಗ್ ಬಾಸ್‌ನ ವೇದಿಕೆಯಲ್ಲಿ ಸಾರಿ ಕೇಳಿದ್ದಲ್ಲದೆ, ಅವನ ತಂದೆ ತಾಯಿ ಫೋಟೋ ಬಂದಾಗ ಅಲ್ಲಿ ನಮಸ್ಕಾರ ಮಾಡ್ತಾನೆ. ಇವೆಲ್ಲದಕ್ಕೂ ಕೂಡ ಒಂದು ಅರ್ಥ ಸಿಗಬೇಕು. ಮತ್ತೊಂದು ಅರ್ಥಪೂರ್ಣವಾದ ಬಿಗ್ ಬಾಸ್ ಆಗಬೇಕು. ಏನು ಹ್ಯಾಪಿ ಬಿಗ್ ಬಾಸ್ ಅಂತ ಒಂದು ಟೈಟಲನ್ನು ಕೊಟ್ಟಿದ್ರು. ಆ ಟೈಟಲ್‌ಗೆ ನಿಜಕ್ಕೂ ಒಂದು ಅರ್ಥ ಬರಬೇಕು ಅಂತಂದರೆ ಅಲ್ಲಿ ಪ್ರತಾಪ್ ಅವರು ಗೆಲ್ಲಬೇಕು. ಪ್ರತಾಪ್ ಅವರ ಗೆಲುವು ಬಂದರೆ ಆ ಬಿಗ್ ಬಾಸ್‌ಗೆ ನಿಜಕ್ಕೂ ಹ್ಯಾಪಿ ಬಿಗ್ ಬಾಸ್ ಅಂತ ಹೆಸರಿಟ್ಟಿದ್ದು ಸಾರ್ಥಕವಾಗತ್ತೆ. ಆ ಬಿಗ್ ಬಾಸ್‌ನ ಏನು ಸುದೀಪ್ ಅವರು ಇನಿಷಿಯಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಸಪೋರ್ಟ್ ಮಾಡಿದ್ರು,